guys, welcome to my YouTube channel. So this is my first vlog and first of all happy Navratri to everyone. ಆಮೇಲೆ ಎಲ್ಲರೂ ಆರಾಮದಿರಿ ಅನ್ಕೊಂಡೇನಿ, ನಾನು ಮಸ್ತ್ ಅದೇನಿ. ಎಲ್ಲರಿಗೂ ಗೊತ್ತಿದ್ದಂಗೆ ನವರಾತ್ರಿ 9 ದೇವಿದ ಅವತಾರಗಳನ್ನ ಸೆಲೆಬ್ರೇಷನ್ ಮಾಡೋದು. ಸೊ ಹೆಣ್ಮಕ್ಳಿಗಂತೂ ಹೇಳಿ ಮಾಡಿಸಿದ ಹಬ್ಬ ಇದೆ. ನಾವಂತೂ ಹೆಣ್ಮಕ್ಳು ಫುಲ್ ಕಲರ್ಫುಲ್ ಆಗಿ ಎವ್ರಿ 9 days 9 ಕಲರ್ಸ್ ಹಾಕ್ಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ. ಮಾರ್ನಿಂಗ್ ಬನ್ನಿ ಗಿಡ ಹೋಗ್ತಾರೆ, ಆರತಿ ಎಲ್ಲ ಮಾಡ್ತಾರೆ. ಸೊ ದುರ್ಗಾ ದೇವತೆ ಗುಡಿಗೆ ಹೋಗ್ತಾರೆ. ಸೊ ಹಂಗೆಲ್ಲ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಸೊ ಧಾರವಾಡ ಎಲ್ಲರಿಗೂ ಗೊತ್ತಿರೋಂಗೆ ವಿದ್ಯಾಕಾಶಿಗೆ ಭಾಳ ಫೇಮಸ್ ಐತಿ. ಅಪಾರ್ಟ್ ಫ್ರಮ್ ದ್ಯಾಟ್ ಸೆಲೆಬ್ರೇಷನಿಗೂ ಭಾಳ ಫೇಮಸ್ ಧಾರವಾಡ. ಹಂಗೆ ಇಲ್ಲೊಬ್ರು ನವರಾತ್ರಿನ ಮನೆ ಒಳಗೆ ಭಾಳ ಜೋರು ಆಚರಣೆ ಮಾಡ್ತಾರೆ. ಸೊ 9 ದಿವಸ 9 ದೇವಿದ ಅವತಾರಗಳನ್ನ ಹಾಕ್ತಾರೆ. ಸೊ ಒಂದು ಥೀಮ್ ಇಟ್ಕೊಂಡು ಅದ್ರ ಮೇಲೆ ವರ್ಕೌಟ್ ಮಾಡಿ ಸೊ ಎವ್ರಿ ಇಯರ್ ಒಂದೊಂದು ಥೀಮ್ನ ಎಕ್ಸಿಬಿಟ್ ಮಾಡ್ತಾರೆ. ನಿಮಗೂ ತೋರಿಸ್ತೇನೆ ಹೆಂಗಿರ್ತದೆ ಅಂತ, ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಕಾಶ್ಮೀರಿ ಶಾರದಾದ ಸ್ವರೂಪ ಜ್ಞಾನಿ ಇವಳ. ಸೊ ಈ ದೇವ್ರಿನ ಸ್ಪೆಷಾಲಿಟಿ ಏನಂದ್ರೆ ವೀಣೆ ಇರಲ್ಲ ಕೈ ಒಳಗೆ. ಸೊ ಕಾಶ್ಮೀರ್ ಸೈಡೆಲ್ಲ ನೀವು ಈ ಥರ ದೇವ್ರು ನೋಡ್ಬೋದು. ಇನ್ನು ಭಜನ್ ಮತ್ತು ಪೂಜೆ ಸ್ಟಾರ್ಟ್ ಆಗಿಲ್ಲ, ಅಲ್ಲಿ ಮಟ್ಟ ಮನೆ ನೋಡ್ಕೊಂಡು ಬರೋಣ ಬರ್ರಿ. 200+ years ಓಲ್ಡ್ ಮನೆ ರೀ ಇದು. ರೀಸೆಂಟ್ ಟೈಮ್ಸ್ ಒಳಗೆ ಸ್ವಲ್ಪ ಇನ್ನೋವೇಟ್ ಮಾಡ್ಯಾರ. ಸೊ ಇದು ಎಂಟ್ರೆನ್ಸ್. ಇಲ್ಲೇ ನೀವು ಬ್ರೌನ್ ಪಿಲ್ಲರ್ಸ್ ಮತ್ತು ಗ್ರೇ ಡೆಕೋರೇಷನ್ ನೋಡತ್ತೀರಿ, ಇನ್ಕ್ಲೂಡಿಂಗ್ ರಾಘವೇಂದ್ರ ಸ್ವಾಮಿ. ಸೊ ಇದೆಲ್ಲ ಫುಲ್ ಥರ್ಮೋಕಾಲ್ ಇಂತ್ರ ಪ್ರಿಪೇರ್ ಮಾಡ್ಯಾರ. ಸೊ ಪ್ರತಿ ವರ್ಷ ಬರ್ತೀರಿ ನೀವು? ಈ ಮನಿದ ಒಬ್ಬರು ಮೆಂಬರ್ ಕಡೆಲಿಂತ್ರ ಯಾವ ಥೀಮ್ ಮೇಲೆ ವರ್ಕ್ ಮಾಡ್ಯಾರ ಕೇಳ್ಕೊಂಡು ಬರೋಣ ಬರ್ರಿ. ಎಲ್ಲರಿಗೂ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಇರ್ತಕ್ಕಂಥದ್ದು ಧಾರವಾಡದ ಕಟ್ಟಿಮಠ ಇವರ ಮನೆಯಲ್ಲಿ. ಕಟ್ಟಿಮಠ ಮನೆತನವು ಕಿತ್ತೂರು ಚೆನ್ನಮ್ಮ ಇವರ ರಾಜಗುರುಗಳಾಗಿದ್ದು, ತದನಂತರ ಅವರು ಧಾರವಾಡಕ್ಕೆ ಬಂದು ನೆಲೆಸಿ ಇಲ್ಲಿ ಅದೇ ಪರಂಪರೆಯನ್ನು ಹಾಗೂ ನವರಾತ್ರಿಯ ಉತ್ಸವವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವೇನೆ ಅಂತಂದ್ರೆ ಇಲ್ಲಿ ನಾವು ನವರಾತ್ರಿಯಲ್ಲಿ ದೇವಿಯನ್ನು 9 ರೂಪಗಳಲ್ಲಿ ಆರಾಧಿಸೋದು, ಹಾಗೆ ಅವಳ ವಿವಿಧ ತತ್ವಗಳನ್ನು ನಾವು ಕೂಡ ತಿಳಿದು ಸರ್ವರಿಗೂ ತಿಳಿಸುವಂಥದ್ದು ಇಲ್ಲಿಯ ಪ್ರಮುಖ ಒಂದು ವಿಷಯ ಹಾಗೂ ಉಪಾಸನಾ ಪದ್ಧತಿಯಾಗಿ ಬಂದಿದೆ. ಈ ವರ್ಷದ ವಿಷಯ ಶ್ರೀಮಂಡಲವೆಂದು. ಇದಕ್ಕಿಂತ ಮೊದಲು ನವರಸ, ವಾರಾಣಸಿ, ತೀರ್ಥ ಇತ್ಯಾದಿ ಎಂಬಂಥ ವಿಷಯಗಳನ್ನು ಆಧರಿಸಿ ನಾವು ಅಲಂಕಾರ ಶೃಂಖಲೆಯನ್ನು ಸಿದ್ಧಗೊಳಿಸಿ ಉಪಾಸನೆಗೆ ಎಡೆ ಮಾಡಿದ್ವು. ಈ ಸಲ ಶ್ರೀಮಂಡಲ ಎಂಬ ವಿಷಯವನ್ನು ಇಟ್ಟುಕೊಂಡು ಶ್ರೀಚಕ್ರ ಆಧಾರಿತವಾಗಿ, ಹಾಗೂ ಶ್ರೀಚಕ್ರ ಹೇಗೆ ಸರ್ವವ್ಯಾಪಕವೋ ಅದೇ ರೀತಿ ಭರತಖಂಡಕ್ಕೂ ಹೋಲಿಸಬಹುದು ಅಂತ ಶಂಕರಾಚಾರ್ಯರು ಪ್ರತಿಪಾದಿಸಿದ್ದಾರೆ. ಇದನ್ನು ಆಧರಿಸಿ ಈ ವರ್ಷದ ಅಲಂಕಾರಗಳನ್ನ ನಾವು ನೋಡಬಹುದು. ತ್ರಿಕೋಣಾಕಾರ ಭಾರತ ಭೂಮಿ ಅಂದ್ರೆ ತ್ರಿಕೋಣ ಆಕಾರವಾದಂತಹ ಭಾರತ ಭೂಮಿಯನ್ನು ನಾವು ಶ್ರೀಚಕ್ರಕ್ಕೆ ಹೋಲಿಸಿದ್ರೆ ಕಾಶ್ಮೀರ ಮಂಡಲ, ಕನ್ಯಾಕುಮಾರಿ ಹಾಗೂ ಅಸ್ಸಾಂನಲ್ಲಿರುವಂತಹ ಕಾಮರೂಪ ಕಾಮಾಖ್ಯ ಕ್ಷೇತ್ರ ಮಧ್ಯ ತ್ರಿಕೋಣವೆಂದು, ಹಾಗೂ ಅದರ ಮಧ್ಯಬಿಂದು ವಾರಾಣಸಿ ಎಂದು ಶಂಕರಾಚಾರ್ಯರು ಪ್ರತಿಪಾದಿಸುತ್ತಾರೆ. ಇದೇ ವಿಷಯವನ್ನು ಆಧರಿಸಿ ಇಲ್ಲಿರತಕ್ಕಂತಹ ಶಕ್ತಿ ಕ್ಷೇತ್ರಗಳನ್ನು ತದ್ರೂಪದಲ್ಲಿ ನಾವಿಲ್ಲಿ ಅಲಂಕಾರಗೊಳಿಸಿ ಆ ದೇವಿಯನ್ನು ಹಾಗೂ ಅವರ ತತ್ವಗಳನ್ನು ಉಪಾಸಿಸಿ ಅನುಸಂಧಾನ ಮಾಡಿಕೊಳ್ತಕ್ಕಂಥದ್ದು ಈ ವರ್ಷದ ವಿಶೇಷವಾಗಿದೆ. ಹಾಗೂ ಇದಕ್ಕೆ ಪೂರಕವಾಗುವಂತೆ ಈ ಕಥಾನಕವನ್ನು ನಾವೆಲ್ಲರೂ ತಿಳಿದುಕೊಳ್ಳಕ್ಕೆ ಮಹಾಲಯ ಅಂದರೆ ದೇವಿ ಪುರಾಣದಲ್ಲಿ ಬರ್ತಕ್ಕಂತಹ ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂತಹ 3 ಚರಿತ್ರೆಗಳನ್ನ ನಾವೇನು ನಿಂತ್ಕೊಂಡಿದ್ದೀವಿ ಈ ವಲಯದಲ್ಲಿ ನಾವು ಕಾಣಬಹುದು. ಮಹಿಷಾಸುರ, ಶುಂಭ ನಿಶುಂಭ, ಮಧುಕೈಟಭರ ವಧೆ. ನನ್ನ ಹಿಂದೆ ತಾವು ನೋಡ್ತಕ್ಕಂಥದ್ದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ವಿಗ್ರಹ. ಹಾಗೂ ಒಳಗೆ ಹೋಗ್ತಿದ್ದಂತೆ ದೇವಿ ಹಾಗೂ ದೇವಿಯ ಪ್ರತೀಕಗಳು. ಅದರಲ್ಲಿ ಪ್ರಮುಖವಾಗಿ ಶ್ರೀಚಕ್ರ, ಶಿವಶಕ್ತಿಯರ ಸ್ವರೂಪವಾದಂತಹ ಶ್ರೀಚಕ್ರ, ಹಾಗೂ ಅದರ ಮುಂದೆ ಶ್ರೀಚಕ್ರದ ಈ ಮಧ್ಯ ತ್ರಿಕೋಣದ ಶಕ್ತಿಪೀಠಗಳ ಬಗ್ಗೆ ಏನು ಇಷ್ಟೊತ್ತು ನಾನು ಹೇಳ್ತಾ ಇದ್ದೆ. ಈ ಶಕ್ತಿಪೀಠಗಳ ಅಲಂಕಾರವನ್ನು ನಾವು ನೋಡ್ತೀವಿ. ಕಾಶ್ಮೀರೆ ತು ಸರಸ್ವತಿ योनुदिनं सशिवे अयि कमले कमलानिलये कमलानिलयः सकदं नभवे।
ನಿನ್ನೆನ ವ್ಲಾಗ್ ಎಂಡ್ ಮಾಡ್ಬೇಕಂತಿತ್ತೆ ಬಟ್ ಇಟ್ ವಾಸ್ ಅರೌಂಡ್ 10:30 ಆಗಿಬಿಟ್ಟಿತ್ತು ನಮ್ಮ ಮನೆ ರೀಚ್ ಆಗೋದೆಲ್ಲ ಭಜನ್ ಪೂಜಾ ಎಲ್ಲ ಮುಗಿಸ್ಕೊಂಡು ಬರೋಷ್ಟನಾಗ. ಸೊ ಈಗ ಮಾರ್ನಿಂಗ್ 6:30 ಆಗೈತಿ. ಸೊ ಹೋಗ್ರಿ ಎಲ್ಲರೂ ವಿಸಿಟ್ ಮಾಡಿರಿ. ಆಗಲೇ ಮಾತಾಡ್ದವ್ರ ಕಾರ್ತಿಕ್ ಕಟ್ಟಿ ಮಠ್ ಅಂತ ಹೇಳಿ. ಸೊ ಈಸ್ IIT ಮ್ಯಾನ್. ಸೊ ಫೈನ್ ಆರ್ಟಿಸ್ಟ್ ಅವ್ರೆ. ನಿಮ್ಗೇನು ಎಲ್ಲ ಫೋಟೋಸ್ ಎಲ್ಲ ಪೋರ್ಟ್ರೇಟ್ಸ್ ತೋರಿಸಿದೆ ನಾನು. ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರ ಮಾಡಿದ್ದ. ಅವೇನು ಮೂರ್ತಿಗಳಿದ್ವ ಎಲ್ಲನೂ ಅವರ ಮಾಡಿದ್ದ. ಆಮೇಲೆ ದೇವಿ ಮೂರ್ತಿನೂ ಏನೈತಲ್ಲ ಅದನ್ನೂ ಅವರ ಮಾಡ್ಯಾರ. ಸೊ IIT ಪರ್ಸನ್ನು ಹೌದವ್ರ, ಫೈನ್ ಆರ್ಟಿಸ್ಟು ಹೌದ, ಆಮೇಲೆ ಬೆಸ್ಟ್ ಸಿಂಗರ್ನು. ಹೋಗ್ರಿ ವಿಸಿಟ್ ಮಾಡಿರಿ. ಆಮೇಲೆ ಯಾರ್ಯಾರು ಆರ್ಟ್ ಇಷ್ಟಪಡ್ತಾರೆ ಅವ್ರಿಗಂತೂ ಹೇಳಿ ಮಾಡಿಸಿದ ಜಾಗ ಅದ. ನವರಾತ್ರಿದ 9 ದಿವಸ ಇರ್ತೈತಿ. 9 ಅವತಾರ ನೋಡ್ಬೋದು ನೀವು. ಸೊ ಲಾಸ್ಟ್ ಡೇ ಸಾರ್ವಜನಿಕ ಊಟ ಇರ್ತೈತಿ, ದೊಡ್ಡ ಹೋಮ ಇರ್ತೈತಿ, ಪೂಜಾ. ಸೊ ಅಲ್ಲಿ ಹೋಗಿ ಅಟೆಂಡ್ ಆಗ್ಬೋದು ನೀವು. ಸೊ ಇದು ಲೊಕೇಶನ್ ಎಲ್ಲಿ ಬರ್ತೈತಪ್ಪ ಅಂದ್ರೆ ನಗರೇಶ್ವರ ಗುಡಿ ಅಂತ ಸ್ಟ್ರೇಟ್ ಮೇಲೆ ಹೋದರೆ ಲೆಫ್ಟ್ ಸೈಡ್ ನಿಮ್ಗೆ ಅವ್ರದ್ದು ಮನೆ ಸಿಗ್ತೈತಿ. ಕಾಮನ್ಕಟ್ಟಿ ಸರ್ಕಲ್ಸ್ ಕಡೆನ ಐತಿ ಅವ್ರ ಮನೆ. ಸೊ ಹೋಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಸಿಗ್ತೀನಂತ ನನ್ನ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಸ್ಟೇ ಟ್ಯೂನ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.